ಬನ್ನಿ, ಈಗ ಆಗಿರತಕ್ಕಂಥ ಭೂಕಂಪ ಮತ್ತು ಸುನಾಮಿ ಬಗ್ಗೆ ಮಾತಾಡಲಿಕ್ಕೆ ವಿಜ್ಞಾನಿಗಳಾದಂತಹ ಹಾಲ್ದೊಡ್ಡೇರಿ ಸುಧೀಂದ್ರ ಅವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಧೀಂದ್ರ ಅವರು, ನಿಜಕ್ಕೂ ಕೂಡ ಇಡೀ ವಿಶ್ವ ತಲ್ಲಣಗೊಳಿಸತಕ್ಕಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಜಪಾನ್ನಲ್ಲಿ ಮೊದಲು ಭೂಕಂಪ ಆಯಿತು, ಈಗ ಅದರ ಬೆನ್ನಿಗೆ ಸುನಾಮಿ ಬಂದು ಅಪ್ಪಳಿಸ್ತಾ ಇದೆ. ಈ ಬಗ್ಗೆ ತಕ್ಷಣಕ್ಕೆ ತಾವು ಏನು ಪ್ರತಿಕ್ರಿಯೆ ನೀಡಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ತಕ್ಷಣಕ್ಕೆ ನಾನು ಟಿವಿ ಸುದ್ದಿಗಳನ್ನ ಯಾವುದು ನೋಡಿಲ್ಲ. ಆದ್ರೆ ಒಂದು ಹಿಂದೆ ನಮ್ಮಲ್ಲಿ 2004ರಲ್ಲಿ ಆದ ಸುನಾಮಿಯ ಹಿನ್ನೆಲೆ ನೋಡಿದ್ರೆ, ಸುನಾಮಿ ಅನ್ನೋದು ಆಗೋದೇನು ಅಂತಂದ್ರೆ ಈ ಸಾಗರ ಗರ್ಭದಲ್ಲಿ ಆಗುವಂತಹ ಒಂದು ಭೂಕಂಪನ. ಇಲ್ಲಿ ಒಂದು ತೊಂದರೆ ಏನಾಗುತ್ತೆ ಅಂತಂದ್ರೆ, ಆ ಸಾಗರದ ಸ್ಥಳದಲ್ಲಿ ಆಗುವಂತ ಸುನಾಮಿ ಅದ್ರ ಮೇಲ್ಗಡೆ ಅಂದ್ರೆ ಎಲ್ಲಿ ಎಪಿಸೆಂಟರ್ ಅಂತ ಹೇಳ್ತೀವೋ ಕೇಂದ್ರ ಸ್ಥಳ, ಅದ್ರ ಮೇಲ್ಗಡೆ ಗೊತ್ತಾಗೋದೇ ಇಲ್ಲ. ನೀರಿನ ಮೇಲೆ ನೀರು ಪ್ರಶಾಂತವಾಗಿರುತ್ತೆ, ಅಲ್ಲಿ ಹಡಗಿದ್ರು ಅದಕ್ಕೆ ಏನು ಯಾವ ತೊಂದರೆ ಆಗಲ್ಲ. ಆದ್ರೆ ಒಳಗಡೆನೆ ಒಂದು ಸುಳಿಯ ರೀತಿ ದೊಡ್ಡ ಅಲೆ ಸೃಷ್ಟಿ ಆಗ್ತಾ ಇರುತ್ತೆ. ಅದು ತೀರಕ್ಕೆ ಬಂದಾಗ ಸುಮಾರು 10 ಮೀಟರ್ ಅಂದ್ರೆ 33 ಅಡಿ ಎತ್ತರದ ಅಲೆಗಳ ರೂಪದಲ್ಲಿ ಬಂದು ಅಪ್ಪಳಿಸಬಹುದು. ಈಗ ಸದ್ಯಕ್ಕೆ ನಾನು ಕೇಳಿದ್ದ ಸುದ್ದಿ ಏನಂದ್ರೆ, ಇದು 13 ಅಡಿ ಎತ್ತರದ ಅಲೆ ಬಂದು ಈಗ ಜಪಾನಿನ ತೀರದಲ್ಲಿ ಅಪ್ಪಳಿಸಿದೆ. ಈ 10 ಮೀಟರ್ ಅಷ್ಟು ಅಂತಂದ್ರೆ 33 ಅಡಿ ಎತ್ತರಂದ್ರೆ ಎಂತ ದೊಡ್ಡ ಕಟ್ಟಡಗಳಾಗ್ಲಿ ಅಥವಾ ಯಾವುದೇ ಒಂದು ಈ ತೈಲ ಸ್ಥಾವರ ಆಗ್ಲಿ ಯಾವುದೇ ಬೇಕಾದ್ರೂ ನಾಶ ಹೊಂದುವಂತ ಪರಿಸ್ಥಿತಿ ಉಂಟಾಗುತ್ತೆ. ಓಕೆ, ಈಗ ಏನಂದ್ರೆ, ಈಗ ಮಿಯಾಗಿ ಅಂತಕ್ಕಂಥ ಒಂದು ಸ್ಥಳವನ್ನ ಎಪಿಸೆಂಟರ್ ಅಂತ ಐಡೆಂಟಿಫೈ ಮಾಡಿದ್ರೆ, ಅಲ್ಲಿಂದ ಭೂಗರ್ಭದೊಳಗೆ ಸುಮಾರು 24 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತದೆ. ಈ ಆಳದವನ್ನ ಅವಲಂಬಿಸಿದ್ರೆ 24 ಕಿಲೋಮೀಟರ್ 15 ಕಿಲೋಮೀಟರ್ ಆಳದಲ್ಲಿ ಇದನ್ನ ಅವಲಂಬಿಸಿ ಏನಾದರೂ ಇದರ ತೀವ್ರತೆ ಅಥವಾ ಪರಿಣಾಮ ಹೆಚ್ಚಾಗತಕ್ಕಂಥ ಸಾಧ್ಯತೆಗಳೇನಾದ್ರೂ ಇರುತ್ತಾ? ಅಂದ್ರೆ ಈಗ ಒಂದು ನಿಮ್ಗೆ ಬೃಹತ್ ಅಲೆ ಸೃಷ್ಟಿಯಾಗಬೇಕಾದ್ರೆ ಈಗ 24 ಕಿಲೋಮೀಟರ್ ಅಥವಾ 15 ಕಿಲೋಮೀಟರ್ ಆದ್ರೆ ಎತ್ತರದಷ್ಟು ನೀರಿನ ಭಾರ ಒತ್ತಡ ಇರುತ್ತೆ ನೋಡಿ. ಆ ಒತ್ತಡ ಮತ್ತೆ ಈ ಭೂಕಂಪ ಆಗಿ ಅಲ್ಲಿ ಸೃಷ್ಟಿಯಾದ ಒತ್ತಡ, ಈ ಎರಡೂ ಒತ್ತಡಗಳು ಒಂದು ಅಲೆಯ ರೂಪದಲ್ಲಿ ಸುರುಳಿ ಸುತ್ತಕೊಂಡು ಬರಕ್ಕೆ ತೀರಕ್ಕೆ ಹತ್ತಿರ ಬಂದಾಗ ಅದಕ್ಕೆ ಇದ್ದಕ್ಕಿದ್ದಾಗೆ ಎಲ್ಲ ಅವಕಾಶಗಳು ಸಿಗುತ್ತೆ ನೀರಿನ ಅಲೆ ಮೇಲೆ ಅಲ್ಲದಕ್ಕೆ. ಇಲ್ಲೇನಾಗುತ್ತೆ ಅಂತಂದ್ರೆ, ಆಳ ಹೆಚ್ಚಾದಷ್ಟು ನೀರಿನ ಒತ್ತಡ ಆಗುತ್ತೆ ನೋಡಿ. ನೀರು ಎತ್ತರ ತುಂಬಿರುತ್ತಲ್ಲ, ಅದು ಒತ್ತುತ್ತಾ ಇರುತ್ತೆ. ಇಲ್ಲಿ ಕೆಳಗಡೆಯಿಂದ ಒತ್ತಡ ಸೃಷ್ಟಿಯಾಗೋದು, ಅದೆರಡು ಒಂದಕ್ಕೊಂದು ಸಮ ಆಗಿದ್ದಾಗ ಮೇಲ್ಗಡೆ ನಿಮ್ಗೆ ಏನು ಗೊತ್ತಾಗಲ್ಲ. ತೀರಕ್ಕೆ ಹತ್ರ ಬಂದಾಗ ಒತ್ತಡ ಎಲ್ಲವೂ ಬಿಡುಗಡೆ ಸುಲಭವಾದ ಅವಕಾಶ ಇರುತ್ತೆ. ಹಾಗಾಗಿ ಅಷ್ಟು ಎತ್ತರದ ಅಲೆ ಅಷ್ಟು ಜೋರಾಗಿ ಬಂದು ಅಂದ್ರೆ ಅದರಲ್ಲಿ ಬಲ ಎಷ್ಟಿರುತ್ತೆ ಊಹಿಸ್ಕೊಳಕ್ ಆಗದೇ ಇರೋಷ್ಟು ಬಲ ಅದರೊಳಗಿರುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಒಂದು ನ್ಯೂಕ್ಲಿಯರ್ ಸಿಡಿಸಿದ್ರೆ ಆಗುವಷ್ಟು ಅಗಾಧ ಶಕ್ತಿ ಬಿಡುಗಡೆ ಆಗುತ್ತೆ ಒಮ್ಮೆಲೆ. ಓಕೆ, ಈಗ ಸದ್ಯಕ್ಕೆ ಅಂದ್ರೆ ಕೇವಲ ಈ ಜಪಾನ್ ಮಾತ್ರ ಅಲ್ಲ, ಬೇರೆ ಬೇರೆ ತೀರದ ಪ್ರದೇಶಗಳಿಗೂ ಕೂಡ ಅಲರ್ಟ್ ಅನ್ನು ಘೋಷಣೆ ಅಂದ್ರೆ ದೂರದ ರಷ್ಯಾಕ್ಕೂ ಕೂಡ ಈಗ ಅಲರ್ಟ್ ಅನ್ನು ಕಳಿಸಿದ್ದಾರೆ. ಇದರಿಂದ ಈ ಸುನಾಮಿ ಇಂಪ್ಯಾಕ್ಟ್ ಕಂಡು ಬರಲಿಕ್ಕೆ ಇನ್ನೂ ಕೆಲವು ಹೊತ್ತು ಹೋಗ್ಲಿಕ್ಕೆ ಕಾಯ್ಬೇಕಾಗತ್ತೆ ಹೇಗೆ ಸುಧೀಂದ್ರ ಅವರೇ? ಅಂದ್ರೆ ಈ ಬಿಡುಗಡೆಯಾಗುವ ಶಕ್ತಿ ಸೃಷ್ಟಿಸುವ ಒಂದು ಬಲ ಅದು ಕ್ಷೀಣ ಆಗೋ ತನಕ ಅದು ಪ್ರವಹಿಸ್ತಾನೆ ಇರುತ್ತೆ. ಅದು ಈ ಸಾಗರಗಳು ಒಂದಕ್ಕೊಂದು ನಿರಂತರ ಸಂಪರ್ಕದಲ್ಲಿರೋದ್ರಿಂದ, ಅಷ್ಟು ವಿಶಾಲವಾಗಿರೋದ್ರಿಂದ ಅದು ಯಾವ ರೀತಿ ಹರಿತಾ ಇದೆ ಅನ್ನೋದು ನಮ್ಮ ಇಂದಿನ ತಂತ್ರಜ್ಞಾನದ ಮೂಲಕ ತಿಳ್ಕೊಳ್ಳೋಕೆ ಸದ್ಯಕ್ಕೆ ಸಾಧ್ಯ ಇಲ್ಲ. ಅದು ಆ ಒಂದು ವೇಗ ಇದೆಯಲ್ಲ, ಆ ವೇಗನ ದಾಟಿ ನಾವು ಕಂಡುಹಿಡಿಯೋದು ಸದ್ಯಕ್ಕೆ ಕಷ್ಟ. ಅದನ್ನ ಎಲ್ಲೆಲ್ಲಿ ಹರಿಯುತ್ತೆ ಏನಂದ್ರೆ, ಹಿಂದಿನ ಒಂದು ಅನುಭವದ ಮೇಲೆ ಯಾವ ರೀತಿ ಪ್ರವಹಿತು. ಕಳೆದ ಬಾರಿ ಇಂಡೋನೇಷ್ಯಾಗೆ ಬಂದಿತ್ತು, ಇಂಡೋನೇಷ್ಯಾದಿಂದ ಶ್ರೀಲಂಕಾಗೆ ಬಂತು, ಶ್ರೀಲಂಕಾದಿಂದ ಭಾರತಕ್ಕೆ ಬಂತು ಅನ್ನೋ ಒಂದು ಇದೆಯಲ್ಲ, ಆ ರೀತಿ ಈ ಹವಾಮಾನ ತಜ್ಞರು ಆಮೇಲೆ ಈ ಸುನಾಮಿ ಬಗ್ಗೆ ತಜ್ಞರು ಅದನ್ನೆಲ್ಲ ಅಳತೆ ಮಾಡ್ತಾರೆ ಎಲ್ಲಿಗೆ ಬರುತ್ತೆ ಅಂತ. ಸದ್ಯಕ್ಕೆ ನಮ್ಮ ಹವಾಮಾನ ತಜ್ಞರು ಭಾರತಕ್ಕೆ ಆ ಒಂದು ಭೀತಿ ಇಲ್ಲ ಅಂತ ಒಂದು ಸೂಚನೆ ಕೊಡ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ. ಈಗೇನಂದ್ರೆ ಇಡೀ ಜಪಾನ್ನಲ್ಲಿ ಎಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಇಲ್ಲ, ಏರ್ಪೋರ್ಟ್ಗಳು ಬಂದಾಗಿದೆ, ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿದೆ. ಹೀಗಾಗಿ ಮುಂದಿನ ಕ್ಷಣಗಳಲ್ಲಿ ಇದರ ಅನಾಹುತ ಅಂದ್ರೆ ಈ ಸುನಾಮಿಯ ತೀವ್ರತೆ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸುಧೀಂದ್ರ, ಸುಮಾರು ಭಾರೀ ಎತ್ತರದ ಅಲೆಗಳು ಈಗ ಸಮುದ್ರದಲ್ಲಿ ಸಾಗಿ ಬರ್ತಾ ಇದಾವೆ. ಹೆಲಿಕಾಪ್ಟರ್ನಲ್ಲಿ ದೃಶ್ಯಗಳನ್ನ ತೆಗೆದಿದ್ದಂಥದ್ದು. ಈ ಅಲೆಗಳ ಎತ್ತರ ಮತ್ತೆ ಈ ಚಿಮ್ತಕ್ಕಂಥ ಫೋರ್ಸ್ ಅಂದ್ರೆ ಈ ಭೂಫಲಕಗಳು ಅಂತ ಹೇಳ್ತೀವಿ, ಇದು ಎಷ್ಟು ವೇಗವಾಗಿ ಮೇಲಕ್ಕೆ ನೀರೆತ್ತತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಅದು? ಹೌದು, ಖಂಡಿತವಾಗಿ. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಎಷ್ಟು ಆಳದಲ್ಲಿ ಅದು ಒಂದು ಭೂಕಂಪ ಆಗಿದೆ ಸಮುದ್ರದ ಆಳದಲ್ಲಿ, ಅದರಿಂದ ಆ ಎತ್ತರ ಇರುವಷ್ಟು ನೀರಿನ ಭಾರ ಅದನ್ನು ಒತ್ತುತ್ತಾ ಇರುತ್ತೆ. ಕೆಳಗೆ ಆ ಫಲಕಗಳು ಜಾರಿ ಭೂಕಂಪ ಆಗಿರುತ್ತಲ್ಲ, ಆವಾಗ ಬಿಡುಗಡೆ ಆಗೋ ಅಗಾಧ ಶಕ್ತಿ ಇದು ಒಂದಕ್ಕೊಂದು ತಿಕ್ಕಾಟ ನಡೀತಾ ಇರುತ್ತೆ. ಆದ್ರೆ ಅದು ಕೆಳಗಡೆನೆ ಹರಿದುಕೊಂಡು ಬಂದು ಈ ಇದು ತೀರಕ್ಕೆ ಬರೋ ಶಕ್ತಿ ನಿಮಗೆ ಆ ಎತ್ತರ ಕಡಿಮೆ ಆಗಿರುತ್ತೆ, ಮೇಲಿನ ಒತ್ತಡ ಕಡಿಮೆ ಆಗಿರುತ್ತೆ, ನೀರಿನ ಒತ್ತಡ. ಅವಾಗ ಅಲೆಗಳ ದೊಡ್ಡ ಬೃಹತ್ ಗಾತ್ರದ ಅಲೆಗಳು ಎತ್ತಿ ಅಪ್ಪಳಿಸಿ ಹೊಡೆಯುತ್ತೆ. ಇದಕ್ಕೆ ಏನು ಅಂತಂದ್ರೆ ನಿಮ್ಗೆ ಅಲ್ಲಿ
ಎಷ್ಟು ತೀವ್ರತೆಯ ರಿಚರ್ ಮಾಪನದಲ್ಲಿ ಎಷ್ಟು ತೀವ್ರತೆಯ ಭೂಕಂಪ ಆಗಿದೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ 8.8 ಅಥವಾ 8.9 ಅದು ಅತಿ ತೀವ್ರ ಗತಿಯ ಭೂಕಂಪ ಅದು ಹಾಗೆ ಆಮೇಲೆ ಎಷ್ಟು ಆಳ ಅಂತ ನೀವು ಈಗಾಗಲೇ ನನಗೆ ಹೇಳಿದ್ರೆ 15 ಕಿಲೋಮೀಟರ್ 24 ಕಿಲೋಮೀಟರ್ ಆಳ ಅಂತ ಅದೆರಡು ಸೇರಿದಾಗ ಆಗುಂಟಾಗೋ ಒಂದು ಪ್ರಕ್ರಿಯೆ ಬಹಳ ಊಹೆ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟವಾದ ಒಂದು ಅಂಶ ಅನ್ಸುತ್ತೆ.